ಕಿರುತೆರೆ ನಟಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ವಿರುದ್ಧ ಹಿಟ್ ಅಂಡ್ ರನ್ ಆರೋಪ ಕೇಳಿ ಬಂದಿದೆ. ಅಕ್ಟೋಬರ್ 4ರ ತಡರಾತ್ರಿ ಆಕೆ ಚಲಾಯಿಸುತ್ತಿದ್ದ ಕಾರು ಬೈಕ್ಗೆ ಗುದ್ದಿತ್ತು. ಇದರ ಪರಿಣಾಮ ಬೈಕ್ನಲ್ಲಿದ್ದಂಥ ಮಹಿಳೆಯ ಮಂಡಿ ಚಿಪ್ಪು ಪುಡಿ ಪುಡಿಯಾಗಿ ಹೋಗಿತ್ತು. ಈ ಕುರಿತು ನಿಮ್ಮ ಗ್ಯಾರಂಟಿ ನ್ಯೂಸ್ ವರದಿ ಮಾಡಿತ್ತು. ಇದಕ್ಕೆ ಸ್ಪಂದಿಸಿರೋ ದಿವ್ಯಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಅದರಲ್ಲೂ ತಮ್ಮದೇನೂ ತಪ್ಪೇ ಇಲ್ಲ ಅನ್ನೋ ರೀತಿ ಬರೆದುಕೊಂಡಿದ್ದು ತಮ್ಮ ದಿಮಾಕಿನ ವರ್ತನೆ ಮುಂದುವರೆಸಿದ್ದಾರೆ. ಅದರ ಡೀಟೇಲ್ಸ್ ಇಲ್ಲಿದೆ. ರಸ್ತೆಯಲ್ಲಿ ಬರುತ್ತಿದ್ದ ಬೈಕ್ ಸವಾರನ ಮೇಲೆ ದಾಳಿಗೆ ಮುಂದಾದ ಶ್ವಾನಗಳಿಂದ ತಪ್ಪಿಸಿಕೊಳ್ಳಲು ಬಲಭಾಗಕ್ಕೆ ಹೋದ ಬೈಕ್ ಸವಾರ ಇದ್ದಕ್ಕಿದ್ದಂತೆ ಎಡ ತಿರುವು ತೆಗೆದುಕೊಂಡು ಬೈಕ್ ಸವಾರನಿಗೆ ಗುದ್ದಿದ ಕಾರು. ಇದು ಕಿರುತೆರೆ ನಟಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ವಿರುದ್ಧ ಹಿಟ್ ಅಂಡ್ ರನ್ ಕೇಸ್ಗೆ ಸಂಬಂಧಿಸಿದ ಲೇಟೆಸ್ಟ್ ದೃಶ್ಯಗಳು. ರಸ್ತೆ ತಿರುವಿನಲ್ಲಿ ಬೈಕ್ಗೆ ಗುದ್ದಿತ್ತು ಕಪ್ಪು ಬಣ್ಣದ ಕಾರು. ಸವಾರರು ಕೆಳಗೆ ಬಿದ್ದರೂ ಚಾಲಕ ಡೋಂಟ್ ಕೇರ್. ಅಕ್ಟೋಬರ್ 4ರ ಶನಿವಾರ ಮಧ್ಯರಾತ್ರಿ 1:30 ಸುಮಾರಿಗೆ ಬ್ಯಾಟರಾಯನಪುರ ಠಾಣೆಯಿಂದ ಕೇವಲ 100 ಮೀಟರ್ ಅಂತರದಲ್ಲಿ ಒಂದು ಅಪಘಾತ ನಡೆದಿತ್ತು. ಮೈಸೂರು ರಸ್ತೆ ಕಡೆಯಿಂದ ಗಿರಿನಗರಕ್ಕೆ ಹೋಗ್ತಿದ್ದ ಬೈಕ್ಗೆ ಕಾರೊಂದು ಗುದ್ದಿತ್ತು. ಕಾರು ಗುದ್ದಿದ ಪರಿಣಾಮ ಬೈಕ್ ಸವಾರರು ಕೆಳಗೆ ಬಿದ್ದಿದ್ರು. ಇದಕ್ಕೆ ಮೂಲ ಕಾರಣ ಏನೇ ಇರಲಿ, ಅಪಘಾತ ಮಾಡಿದ ಬಳಿಕ ಕಾರು ಚಾಲನೆ ಮಾಡ್ತಿದ್ದವರು ಮಾನವೀಯತೆಗಾದ್ರೂ ನಿಲ್ಲಿಸಬೇಕಿತ್ತು. ಆದ್ರೆ ಕಾರು ಚಾಲನೆ ಮಾಡ್ತಿದ್ದವರು ಕಾರು ನಿಲ್ಲಿಸದೆ ಹಾಗೆಯೇ ಚಲಾವಣೆ ಮಾಡ್ಕೊಂಡು ಹೋಗಿದ್ರು. ಈ ಮೂಲಕ ಮಾನವೀಯತೆ ಅನ್ನೋದು ಅಲ್ಲಿ ಸತ್ತು ಮಲಗಿತ್ತು. ಕಾರು ಗುದ್ದಿದ ಬಳಿಕ ನೋವಿನಿಂದ ಸವಾರರ ನರಳಾಟ. ಪೊಲೀಸರ ನೆರವಿನಿಂದ ಗಾಯಾಳುಗಳು ಆಸ್ಪತ್ರೆಗೆ ದಾಖಲು. ಅಂದು ರಾತ್ರಿ ಬೈಕ್ನಲ್ಲಿ ಹೋಗ್ತಿದ್ದುದು ಬೇರೆ ಯಾರೂ ಅಲ್ಲ, ಮೈಸೂರು ಮೂಲದ ಕಿರಣ್, ಅನುಷಾ ಮತ್ತು ಅನಿತಾ. ಕಾರು ಗುದ್ದಿದ ಪರಿಣಾಮ ಸವಾರರು ಕೆಳಗೆ ಬಿದ್ದಿದ್ರು. ಇದರಲ್ಲಿ ಕಿರಣ್ ಮತ್ತು ಅನುಷಾಗೆ ತರಚಿದ ಗಾಯಗಳಾಗಿದ್ವು. ಆದ್ರೆ ಅನಿತಾಗೆ ಮಾತ್ರ ಮಂಡಿಗೆ ಬಲವಾದ ಪೆಟ್ಟು ಬಿದ್ದಿತ್ತು. ತೀವ್ರ ಗಾಯಕ್ಕೆ ತುತ್ತಾಗಿ ಸವಾರರು ನರಳಾಡ್ತಿದ್ರು. ಅಲ್ಲದೆ ಕಾರು ನಿಲ್ಲಿಸುವಂತೆ ಕಾರು ಚಾಲಕನನ್ನ ಕೇಳ್ಕೊಂಡಿದ್ರು. ಆದ್ರೆ ಏನೂ ಆಗೇ ಇಲ್ವೇನೋ ಅನ್ನೋ ರೀತಿ ಕಾರು ಚಾಲಕ ಸ್ಥಳದಿಂದ ಕಾಲ್ಕಿತ್ತಿದ್ದ. ಬಳಿಕ ಪೊಲೀಸರು ಸ್ಥಳಕ್ಕೆ ಬಂದು ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿದ್ರು. ತನಿಖೆಯಲ್ಲಿ ಹೊರಬಂತು ದಿವ್ಯಾ ಸುರೇಶ್ ಹೆಸರು. ಹಿಟ್ ಅಂಡ್ ರನ್ ಮಾಡಿದ್ದ ಬಿಗ್ ಬಾಸ್ ಮಾಜಿ ಸ್ಪರ್ಧಿ. ಬೈಕ್ ಅಪಘಾತದ ತನಿಖೆ ನಡೆಸುತ್ತಿದ್ದ ಪೊಲೀಸರಿಗೆ ಯಾರು ಅಪಘಾತ ಮಾಡಿದ್ದಾರೆ ಅನ್ನೋದನ್ನ ಕಂಡುಹಿಡಿಯೋದು ಸವಾಲಾಗಿತ್ತು. ಈ ಸವಾಲಿಗೆ ಉತ್ತರ ಕಂಡುಕೊಳ್ಳಲು ಸ್ಥಳದಲ್ಲಿನ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನ ಪರಿಶೀಲಿಸಿದ್ರು. ಆಗ ಬೈಕ್ ಸವಾರರು ಹೇಳಿದ್ದು ನಿಜ ಅನ್ನೋದು ಗೊತ್ತಾಗಿತ್ತು. ಕಪ್ಪು ಬಣ್ಣದ ಕಾರು ಗುದ್ದಿದೆ ಅಂತ ತಿಳಿದುಕೊಂಡ ಪೊಲೀಸರು ಕಾರಿನ ಮಾಲೀಕರ ಹಿಂದೆ ಬಿದ್ದಿದ್ರು. ಆಗ ದಿವ್ಯಾ ಸುರೇಶ್ ಹೆಸರು ಹೊರಗೆ ಬಂದಿತ್ತು. ಅಕ್ಟೋಬರ್ 4ರ ಮಧ್ಯರಾತ್ರಿ ಹಿಟ್ ಅಂಡ್ ರನ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ದಿವ್ಯಾ ಸುರೇಶ್ ಅನ್ನೋದು ಕನ್ಫರ್ಮ್ ಆಗಿತ್ತು. ಹಿಟ್ ಅಂಡ್ ರನ್ ಗಾಯಾಳುಗಳಿಗೆ ಕನಿಷ್ಠ ಸಾಂತ್ವನವೂ ಇಲ್ಲ. ಠಾಣೆಯಲ್ಲಿ ಹೇಳಿಕೆ ದಾಖಲು, ಗಾಯಾಳುಗಳ ಭೇಟಿ ಇಲ್ಲ. ಆರಂಭದಲ್ಲಿ ತಮಗೆ ಗುದ್ದಿದವರು ಯಾರು ಅನ್ನೋದು ಬೈಕ್ ಸವಾರರಿಗೂ ಗೊತ್ತಿರಲಿಲ್ಲ. ಪೊಲೀಸರ ತನಿಖೆ ಬಳಿಕ ಅದು ದಿವ್ಯಾ ಸುರೇಶ್ ಅನ್ನೋದು ಗೊತ್ತಾಗಿತ್ತು.
ಹೀಗೆ ತಾನು ಹಿಟ್ ಅಂಡ್ ರನ್ ಮಾಡಿದ್ದೇನೆ ಅನ್ನೋದು ಗೊತ್ತಾದ ಬಳಿಕವೂ ದಿವ್ಯಾ ಸುರೇಶ್ ಗಾಯಾಳುಗಳಿಗೆ ಕನಿಷ್ಠ ಸಾಂತ್ವನವನ್ನೂ ಹೇಳಿಲ್ಲ. ಅಪಘಾತ ಪ್ರಕರಣದ ಕುರಿತು ಪೊಲೀಸರು ದಿವ್ಯಾ ಸುರೇಶ್ಗೆ ನೋಟಿಸ್ ನೀಡಿದ್ರು. ಬಳಿಕ ಆಕೆ ಠಾಣೆಗೆ ಬಂದು ಹೇಳಿಕೆ ದಾಖಲಿಸಿದ್ರು. ಆಗಲೂ ಅವರಿಗೆ ಪಾಪ ಪ್ರಜ್ಞೆ ಕಾಡಿರಲಿಲ್ಲ. ಠಾಣೆಗೆ ಭೇಟಿ ನೀಡಿದ ಬಳಿಕವಾದರೂ ಗಾಯಾಳುಗಳನ್ನ ಭೇಟಿ ಮಾಡಿ ಸಾಂತ್ವನ ಹೇಳ್ಬೋದಿತ್ತು. ಆದ್ರೂ ಆಕೆ ಅದನ್ನ ಮಾಡಿಲ್ಲ. ಇದು ಗಾಯಾಳು ಅನಿತಾರ ಆಕ್ರೋಶಕ್ಕೆ ಕಾರಣವಾಗಿದೆ. ಆ ಕಡೆಯಿಂದ ಅವರು ಐಬಿ ಹಾಕೊಂಡು ಹಾರನ್ ಮಾಡಿಲ್ಲ, ಬಂದು ಕಾಲ್ಗೆ ಸರ್ ಗುದ್ದಿದ್ದು. ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ಕಾಲಿಗೆ ಗುದ್ದಿದ ತಕ್ಷಣ ನಾವು 3 ಜನ ಕೆಳಗಡೆ ಬಿದ್ದೋಗಿ ಕಿರ್ಚಾಡ್ತಾ ಇದ್ದೀವಿ. ನಾವು ತುಂಬ ಪೇಯ್ನ್ ಆಗ್ತಿತ್ತು, ಕಿರ್ಚಾಡ್ತಿದ್ದೀವಿ. ಅವರು ಓಡ್ತಾ ಇದ್ದೀವಿ ಕಾರಿಂದೆ. ಅವರು ನನ್ನ ಬ್ರದರ್ ಓಡ್ತಾ ಇದ್ದಾನೆ, ನಿಲ್ಲಿಸಿಲ್ಲ ಅವರು. ಎಷ್ಟು ಜನ ಇದ್ದಾರೆ ಅಲ್ಲಿ ಗೊತ್ತಿಲ್ಲ ಸರ್. ಬಟ್ ಅವರು ಅಂತನೋ ನಮಗೆ ಗೊತ್ತಿಲ್ಲ ಸರ್. ನಮಗೆ ಒಬ್ಬರು ಕಲಾವಿದರ ಮುಖಕ್ಕೆ ಮಸಿ ಬಳಿದು ಅವ್ರನ್ನ ಈ ಥರ ಎಲ್ಲ ಎಳಿಬೇಕು ಅನ್ನೋ ಉದ್ದೇಶ ನಮಗಿಲ್ಲ ಸರ್. ನಾವು ಅವರು ಅಂತ ಅಲ್ಲ, ಒಬ್ಬ ರಾಜಕಾರಣಿನೇ ಆಗಿರ್ಬೋದು, ಗಣ್ಯ ವ್ಯಕ್ತಿನೇ ಆಗಿರ್ಬೋದು, ಇನ್ನೊಬ್ಬರು ಸೆಲೆಬ್ರಿಟಿನೇ ಆಗಿರ್ಬೋದು ಸರ್. ಅವರು ಅಂತ ನನಗೆ ಗೊತ್ತಿಲ್ಲ ಸರ್. ಯಾರೇ ಆದರೂ ಮಾನವೀಯತೆ ಇರಬೇಕಲ್ವ ಸರ್. ಅವರು ಗುದ್ಸಿದ ಮೇಲೆ ನಾವು ಬಿದ್ದು ಅಷ್ಟು ಕಿರ್ಚಾಡ್ತಾ ಇದ್ದೀವಿ. ಆ ನೋವಲ್ಲಿ ಹೆಂಗೆ ಕಿರ್ಚಾಡ್ತಿದ್ದೀವಿ ಅಂತ ನನಗೆ ಗೊತ್ತು. ಅವತ್ತು ಅವರು ನಿಲ್ಲಿಸ್ತೇನೆ ಹೋದ್ರಲ್ಲ, ಒಂದು ಏನಿಲ್ಲ, ಅವ್ನು ಇಳಿದು ಏನಾಗಿದೆ ಅಂತ ನೋಡಿ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ರು, ಏನಾಗ್ಬಿಡ್ತಿತ್ತು ಅವತ್ತು. ಬಟ್ ಅವರು ಗುದ್ಸಿದ್ರು, ಹೋದ್ರು. ಲೇಡಿ ಅಂತ ಗೊತ್ತು, ಬ್ಲ್ಯಾಕ್ ಕಾರ್ ಅಂತ ಗೊತ್ತು, ಬಟ್ ದಿವ್ಯಾ ಸುರೇಶ್ ಅವರು ಅಂತ ನಮಗೆ ಗೊತ್ತಿಲ್ಲ. ಪೊಲೀಸ್ ಅವರೇ ಎಲ್ಲ ಕಂಡಿಡಿದು ನಮ್ಗೆ ಹೇಳಿದ್ದು ಸರ್. ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ ಅವರು ಅವರೇನೇ ಹೇಳಿದ್ದು, ಧೈರ್ಯವಾಗಿರಿ, ನಾವು ಯಾರು ಅಂತ ನೋಡಿ ನಾವು ಹುಡುಕಿ ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ರು. ಬಟ್ ನಮಗೆ ಗೊತ್ತಿರಲಿಲ್ಲ ಸರ್ ಅವರು ಅಂತ. ಯಾರಾದರೂ ಆಗಿರಲಿ ಸರ್, ಆದರೆ ಅವತ್ತು ಅವರು ನಿಲ್ಲಿಸಿ ನಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು. ಒಂದು ಮನುಷ್ಯತ್ವ ಇರಬೇಕಿತ್ತು, ಅವ್ರಿಗೆ ಮಾನವೀಯತೆ ಇರಬೇಕಿತ್ತು. ಅದೊಂದೇ ಸರ್ ನಾನು ಕೇಳ್ಕೊಳ್ಳೋದು. ಹಿಟ್ ಅಂಡ್ ರನ್ ಆದರೂ ದಿಮಾಕು ಬಿಡದ ದಿವ್ಯಾ ಸುರೇಶ್. ವಿಡಿಯೋ ಪೋಸ್ಟ್ ಮಾಡಿ ತನ್ನನ್ನ ಸಮರ್ಥಿಸಿಕೊಂಡ ದಿವ್ಯಾ. ದಿವ್ಯಾ ಸುರೇಶ್ ಹಿಟ್ ಅಂಡ್ ರನ್ ಕೇಸ್ ಭಾರಿ ಸದ್ದು ಮಾಡ್ತಿದೆ. ಈ ಕುರಿತು ನಿಮ್ಮ ಗ್ಯಾರಂಟಿ ನ್ಯೂಸ್ ವಿಸ್ತೃತವಾಗಿ ವರದಿ ಮಾಡಿತ್ತು. ದಿವ್ಯಾ ಸುರೇಶ್ ಹೇಗೆ ಬೈಕ್ ಸವಾರರಿಗೆ ಗುದ್ದಿ ಎಸ್ಕೇಪ್ ಆಗಿದ್ದಾರೆ ಅನ್ನೋದನ್ನ ಇಂಚಿಂಚಾಗಿ ಜನರ ಮುಂದಿಟ್ಟಿತ್ತು. ದಿವ್ಯಾ ಸುರೇಶ್ ವರ್ತನೆಗೆ ಜನರಿಂದ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ಮಧ್ಯರಾತ್ರಿ ವೇಳೆ ಹಿಟ್ ಅಂಡ್ ರನ್ ಮಾಡಿದ್ದ ದಿವ್ಯಾ ನಡೆಗೆ ಟೀಕೆ ವ್ಯಕ್ತವಾಗಿತ್ತು. ಇಷ್ಟೆಲ್ಲ ಆದ್ರೂ ದಿವ್ಯಾ ಸುರೇಶ್ ತಮ್ಮ ದಿಮಾಕು ಮಾತ್ರ ಬಿಟ್ಟಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿದ್ದು, ಅಲ್ಲೂ ತಮ್ಮ ದಿಮಾಕು ಕಡಿಮೆ ಮಾಡಿಲ್ಲ. ನನ್ನದೇನು ತಪ್ಪಿಲ್ಲ, ಬೈಕ್ ಸವಾರನದ್ದೇ ತಪ್ಪು ಅಂತ ತಮ್ಮ ಬೆನ್ನು ತಾವೇ ತಟ್ಟಿಕೊಂಡು ಮತ್ತೆ ಜನರ ಆಕ್ರೋಶಕ್ಕೆ ತುತ್ತಾಗಿದ್ದಾರೆ. ಜನರ ಆಕ್ರೋಶಕ್ಕೆ ಕಾರಣ ತಪ್ಪು ಯಾರದ್ದು ಎಂಬ ಪ್ರಶ್ನೆ ಅಲ್ಲ. ಅಪಘಾತದ ಬಳಿಕ ದಿವ್ಯಾ ವರ್ತನೆ ಕುರಿತು ಜನರ ಆಕ್ರೋಶ. ಮಿಸ್ ದಿವ್ಯಾ ಸುರೇಶ್, ಜನ ಆಕ್ರೋಶ ವ್ಯಕ್ತಪಡಿಸುತ್ತಿರೋದು ಅಪಘಾತಕ್ಕೆ ಕಾರಣ ಯಾರು ಅನ್ನೋ ಕುರಿತಲ್ಲ, ಬದಲಾಗಿ ಅಪಘಾತದ ಬಳಿಕ ನೀವು ವರ್ತಿಸಿದ ರೀತಿಗೆ. ಯಾಕಂದ್ರೆ ಅಪಘಾತ ಅನ್ನೋದು ಅಪಘಾತ. ಇಲ್ಲಿ ಸರಿ ತಪ್ಪಿನ ಪ್ರಶ್ನೆ ಬರಲ್ಲ. ಯಾಕಂದ್ರೆ ಯಾರು ಉದ್ದೇಶಪೂರ್ವಕವಾಗಿ ಆಕ್ಸಿಡೆಂಟ್ ಮಾಡಲ್ಲ, ಅದಕ್ಕೆ ಅದನ್ನ ಆಕ್ಸಿಡೆಂಟ್ ಅಂತಾರೆ. ಇಲ್ಲದಿದ್ರೆ ಇನ್ಸಿಡೆಂಟ್ ಅಂತಿದ್ರು. ಅಪಘಾತ ನಡೆದು ಹೋಗಿದೆ. ಅಪಘಾತಕ್ಕೆ ಬೈಕ್ ಸವಾರ ಎಸಗಿದ ತಪ್ಪು ಕಾರಣ ಅನ್ನೋದು ಗೊತ್ತು. ಆದ್ರೆ ಅದಾದ ಬಳಿಕ ನೀವು ಕಾರು ನಿಲ್ಲಿಸದೆ ಹೋಗಿದ್ದು ಎಷ್ಟು ಸರಿ ಅಂತ ನಿಮ್ಮನ್ನ ನೀವೇ ಪ್ರಶ್ನೆ ಕೇಳ್ಕೊಳ್ಳಿ. ಬೈಕ್ ಸವಾರರ ಜಾಗದಲ್ಲಿ ನೀವೇ ಇದ್ದಿದ್ರೆ ಆಗಲೂ ಇದೇ ರೀತಿ ಪೋಸ್ಟ್ ಹಾಕ್ತಿದ್ರ ಅಂತ ನಿಮ್ಮ ಮನಸ್ಸಾಕ್ಷಿಗೆ ಕೇಳ್ಕೊಳ್ಳಿ ಅನ್ನೋದೇ ಜನರ ಆಗ್ರಹವಾಗಿದೆ. ಒಟ್ಟಾರೆಯಾಗಿ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಮಾತಿನಂತೆ ದಿವ್ಯಾ ಸುರೇಶ್ ತಮ್ಮ ವರ್ತನೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅಪಘಾತದಲ್ಲಿ ತಪ್ಪು ಯಾರದ್ದು ಅನ್ನೋದು ಮುಖ್ಯವಾಗಲ್ಲ, ಅಪಘಾತದ ಬಳಿಕ ನಾವು ಹೇಗೆ ನಡೆದುಕೊಳ್ತೇವೆ ಅನ್ನೋದು ಮೂಲ ಕಾರಣ ಆಗುತ್ತೆ. ಇದನ್ನು ದಿವ್ಯಾ ಸುರೇಶ್ ಅಂತವರು ಅರ್ಥ ಮಾಡ್ಕೊಳ್ಬೇಕು.
ಅಂದು ಕಾರು ನಿಲ್ಲಿಸಿ ಗಾಯಾಳುಗಳನ್ನು ಪರಿಶೀಲನೆ ಮಾಡಿದರೆ ಆ ಆರೋಪವೇ ಕೇಳಿ ಬರ್ತಾ ಇರಲಿಲ್ಲ ಅನ್ನೋದನ್ನು ಈ ದಿಮಾಕು ತಾರೆಗೆ ಯಾರಾದರೂ ಹೇಳಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.